ಹಾಯ್ ಫ್ರೆಂಡ್ಸ್, ಇವತ್ತು ಗಿಟಾರ್ ಕೀಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ಸ್ಪೆಷಲಾಗಿ ಹೀಗೆ ಗಿಟಾರ್ ಕೇಕ್ ಮಾಡೋದು ನೋಡೋಣ. ಸೂಪರಾಗಿರುತ್ತೆ, ಚೆನ್ನಾಗಿರೋದು. ಸಿಂಪಲ್ಲಾಗಿ, ಜಾಸ್ತಿ ಏನು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡೋದು ತೋರಿಸ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಬೇಕು, ನೋಡಿದರೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ. ಫಸ್ಟು ನಾನು ಕೇಕೆಲ್ಲ ರೆಡಿ ಮಾಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಫಸ್ಟ್ ಮುಂದಕ್ಕೆ ಮಾತ್ರ ವೈಟ್ ಕ್ರೀಮಲ್ಲಿ ಫುಲ್ ಐಸಿಂಗ್ ಮಾಡಿದ್ದೇನೆ. ಕ್ಲೀನಾಗಿ ಫುಲ್ ಐಸಿಂಗ್ ಮಾಡಿಬಿಟ್ಟೆ. ಬ್ಯಾಕ್ ಸೈಡಿಗೆ ಗೋಲ್ಡ್ ಕಲರು, ಲೈಟ್ ಗೋಲ್ಡ್ ಕಲರು, ಮೇಲೆ ಜಾಸ್ತಿ ಐಸಿಂಗ್ ಕೂಡ ಲೈಟು, ಮತ್ತು ಕೆಳಗಡೆ ಲೈಟ್ ಆರೆಂಜ್ ರೆಡ್ಡೇ ಅಂದ್ಕೊಳ್ಳಿ. ನೋಡೋಕ್ಕೆ ಡಿಫ್ರೆಂಟಾಗಿರುತ್ತೆ ಎರಡೂ. ನೀವು ವಿಡಿಯೋ ನೋಡಬೇಕಾದ್ರೆ ಮುಂದಕ್ಕೆ ಓಡಿಸಿ ಹೋಗಿ ನೋಡಬೇಡಿ, ನಾನು ಹೇಗೆ ಮಾಡ್ತೀನಿ. ಸಿಂಪಲ್ ಚಿಕ್ಕದೆಲ್ಲ ಮೆಥಡ್ ಗೊತ್ತಾಗುತ್ತೆ. ಹಾಗಾಗಿ ನೀವು ವಿಡಿಯೋ ಫುಲ್ಲು ಕೊನೆವರೆಗೂ ನೋಡಲೇಬೇಕು. ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ನಿಮಗೂ ಅರ್ಥ ಆಗುತ್ತೆ ಹೇಗೆ ಇರುತ್ತೆ ಗಿಟಾರ್ ಈಸಿಯಾಗಿ ಹೇಗೆ ಮಾಡ್ತೀನಿ ಅಂತ. ನೋಡಿ, ಸೈಡ್ ಫಿನಿಶಿಂಗ್ ಮಾಡಿದೆ, ಮೇಲೆ ಲೈಟ್ ಕ್ರೀಮ್ ಹಾಕಿದ್ದೀನಿ. ಈಗ ಇದು ಇಷ್ಟಕ್ಕೆ ಬಂದಿದೆ. ಈಗ ಇದು ನಾವು ಡ್ರಾಯಿಂಗ್ ಮಾಡ್ಕೋಬೇಕು, ಎಲ್ಲಿಗೆ ಏನೇನು ಹಾಕಬೇಕು ಅಂತ ಹೇಳಿ. ಫಸ್ಟ್ ಲೈಟಾಗಿ ಚಾಕ್ಲೇಟಲ್ಲಿ ಅದನ್ನು ಡ್ರಾಯಿಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದನ್ನು ಇದು ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಮಾಡೋಕ್ಕೆ ಹೋದರೆ ಅದು ಸುಲಭ ಆಗೋದಿಲ್ಲ. ಈಗ ನೋಡಿ ಡ್ರಾಯಿಂಗ್ ಮಾಡಿದ್ದೀನಿ. ಇದಕ್ಕೆ ಫುಲ್ಲು ಮಾರ್ಕ್ ಮಾಡಿರೋದ್ರೊಳಗಡೆ ಎಲ್ಲ ಚಾಕ್ಲೇಟ್ ರಫಲ್ ಹಾಕಬೇಕು. ನಿಮಗೆ ಯಾವ್ದು ಬೇಕಾದರೂ ಹಾಕ್ಬೋದು, ಕಲರು ನಿಮ್ಮ ಇಷ್ಟ. ನಾನು ಟ್ರಫಲ್ ರೆಡಿ ಮಾಡಿ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕು ವೈಟ್ ಕಾಂಬಿನೇಷನ್ ಮತ್ತು ಗೋಲ್ಡು ಆರೆಂಜು ನೋಡೋಕ್ಕೆ ಲುಕ್ ಕಾಣುತ್ತೆ. ನಾನು ಗಿಟಾರು ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಈಗೆಲ್ಲ ಮೊದಲ ಥರ ಆರ್ಡ್ರ್ ಬರೋದಲ್ಲ, ಕಮ್ಮಿ ಆರ್ಡ್ರ್ ಬರೋದು. ಗಿಟಾರ್ ಯಾರು ಇಷ್ಟಪಡ್ತಾರೆ ಅಂಥವ್ರು ಮಾತ್ರ ಆರ್ಡ್ರ್ ಕೊಡ್ತಾರೆ. ಈಗೆಲ್ಲ ಟ್ರೆಂಡ್ ಜಾಸ್ತಿ ಕಮ್ಮಿ ಆಗಿದೆ ಗಿಟಾರ್ದು, ಹಾಗಾಗಿ ಅಪರೂಪಕ್ಕೊಂದು ಕೇಕ್ ಮಾಡಿದ್ದೀನಿ. ನೋಡಿ, ಈಗ ಬ್ಲ್ಯಾಕಿಂದೆಲ್ಲ ಹಾಕಿ ಬ್ಲ್ಯಾಕ್ ಎಲ್ಲ ರೆಡಿ ಮಾಡಿ ಆಯ್ತು. ಈಗ ನೋಡಿ, ಈಗ ಈ ಥರ ಜಸ್ಟ್ ಕಾಣ್ತಾ ಇದೆ, ಇನ್ನು ಫಿನಿಶಿಂಗ್ ಆಗಿಲ್ಲ. ನೋಡಿ, ಈಗ ನೆಕ್ಸ್ಟ್ ಮುಂದೆ ಈಗ ಅದ್ರ ಒಳಗಡೆ ಎಲ್ಲ ಫುಲ್ಲು ಗೋಲ್ಡ್ ಕಲರ್ ಹಾಕಬೇಕು. ಸೈಡ್ ಬಾರ್ಡ್ರು ಲೈಟಾಗಿ ಜಾಗ ಬಿಡಬೇಕು. ಹಾಗೆ ಸ್ವಲ್ಪ ಗೋಲ್ಡ್ ಕಲರ್ ಫುಲ್ ಹಾಕಿ ಈಗ ಅದನ್ನು ಡಿಂಪಲಲ್ಲಿ ನಾನು ಫುಲ್ಲು ಕುಟ್ಟಬೇಕು. ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೂ ಪರವಾಗಿಲ್ಲ, ರೆಡಿ ಮಾಡ್ತೀನಿ. ನೀವು ಸ್ವಲ್ಪ ಕಾಯ್ದು ನೋಡಬೇಕು, ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಚೆನ್ನಾಗಿ ಅಂತ. ನೋಡಿ, ಫುಲ್ ಫಾಸ್ಟಾಗಿ ಇದು ಮಾಡಿದ್ದೇನೆ. ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಫುಲ್ ಗೋಲ್ಡ್ ಕಲರ್ ಕ್ರೀಮ್ ಹೇಗೆ ಮಾಡಬೇಕು ಅಂತ ಹೇಳಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಜಾಸ್ತಿ ಇಲ್ಲ, ಸಿಂಪಲ್ ಕಲರ್ ಮಿಕ್ಸ್ ಮಾಡಿದ್ರೆ 3 ಕಲರ್ಸ್ ಮಿಕ್ಸ್ ಮಾಡಿದರೆ ಗೋಲ್ಡ್ ಕಲರ್ ಕ್ಲೀನಾಗಿ ಬರ್ತದೆ. ಬಟರ್ ಕ್ರೀಮಲ್ಲಿ ಮಾಡ್ತಿರೋದನ್ನ ಬಟರ್ ಕ್ರೀಮ ಪೇಸ್ಟು ಎಲ್ಲ ಕನ್ಫ್ಯೂಸ್ ಆಗಿಬಿಡಿ. ನಾನು ಜಾಸ್ತಿ ಕೇಕ್ ಮಾಡಿರೋದೆಲ್ಲ ಬಟರ್ ಕ್ರೀಮಲ್ಲೇ, ಓಕೆನಾ. ಪೇಸ್ಟನ್ನು ಮಾಡಿದ್ದೀನಿ, ಆದರೆ ಹೆವಿ ಬಟರ್ ಕ್ರೀಮೇ ಇಲ್ಲಿ ಕೇಕ್ ಮಾಡಿರೋದು. ಜಾಸ್ತಿ ಡಿಸೈನ್ ಎಲ್ಲ ಅಲ್ಲಿ ಆರ್ಡ್ರ್ ಬರೋದೇ ಬಟರ್ ಕ್ರೀಮ್, ಕಸ್ಟಮರ್ ಚಾಯ್ಸ್ ಮಾಡೋದೇ ಜಾಸ್ತಿ ಬಟರ್ ಕ್ರೀಮ್ಗಳು. ನೋಡಿ, ಈಗ ಗೋಲ್ಡಿಂದೆಲ್ಲ ಫುಲ್ ಫಿನಿಶಿಂಗ್ ಮುಗಿದೋಯ್ತು. ಈಗ ನಿಮ್ಮ ಬಾರ್ಡ್ರಿಗೆ ಆರೆಂಜು, ಜಸ್ಟ್ ಈ ಬಾರ್ಡ್ರು ಫಿನಿಶಿಂಗ್ ಮಾಡಬೇಕು. ಬಾರ್ಡ್ರು ಆರೆಂಜ್ ಹಾಕಿದರೆ ಗಿಟಾರ್ ರೆಡಿ ಆಗುತ್ತೆ. ಮೇಲೆ ತಂತಿ ಅಂದರೆ ವೈಟ್ ಕ್ರೀಮಲ್ಲ, ತಂತಿ ಹಾಕಬೇಕು, ಆವಾಗ ಗಿಟಾರ್ ಫುಲ್ ಫಿನಿಶಿಂಗ್ ಆಗೋದು. ಈಗ ನೋಡಿ, ಸೈಡಲ್ಲಿ ಫುಲ್ಲು. ನೀವಿನ್ನೂ ವಿಡಿಯೋ ನೋಡ್ತಾ ಇದ್ದರೆ, ಬೇರೆ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋ ಬರ್ತದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ಮೇಲೆ ವೈಟ್ ಹಾಕಿದಾಗ ಗಿಟಾರ್ ಫುಲ್ ಕಂಪ್ಲೀಟ್ ಕಾಣುತ್ತೆ. ಈಗ ನೋಡಿ, ನಾನು ವೈಟ್ ಚಿಕ್ಕದಾಗಿ ಗೆರೆ ಎಳಿಬೇಕು, ಆವಾಗ ಚೆನ್ನಾಗಿ ಕಾಣುತ್ತೆ. ಒಂದೇ ಸಲ ಎಳಿಬೋದು, ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ಆಗೋದಿಲ್ಲ ಅಂತೇಳಿ ಅರ್ಥ ಕೇಳಿದ್ದೀನಿ. ನೋಡಿ, ಈಗ ಫುಲ್ ಫಿನಿಶಿಂಗ್ ಆಯಿತು. ವೈಟ್ ಹಾಕಿದ್ಮೇಲೆ ಮುಂದೆ ಹೀಗಿದ್ಮೇಲೆ ಚಿಕ್ಕ ಇಟ್ಟರೆ ಗಿಟಾರ್ ರೆಡಿ. ಈಗ ಮಧ್ಯದಲ್ಲಿ ಅಡ್ಡ ಗೆರೆ ಹಾಕಬೇಕು, ನೋಡೋಕ್ಕೆ ಡಿಫ್ರೆಂಟ್ ಲುಕ್ ಕಾಣುತ್ತೆ. ಈಗ ಗಿಟಾರ್ ಶೇಪ್ ನಿಮಗೆ
ಫುಲ್ ಫಿನಿಶಿಂಗ್ ಆಗುತ್ತೆ. ಇದೆಲ್ಲ ಆಗಿ ಮತ್ತು ಕೆಳಗಡೆ ಬೇಸ್ ಕೆಳಗಡೆ ಮೇಲೆ ಕ್ರೀಮ್ ಎಲ್ಲ ಹಾಕಿದ್ಮೇಲೆ ನೋಡಿ ಹೇಗೆ ಬಂತು ಗಿಟಾರ್. ಹೇಗಿದೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹೊಸ ಹೊಸ ವೀಡಿಯೋಗಳಿಗೆ ಬರ್ತಾ ಇರ್ತದೆ, ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್.